ಪರಿಶೀಲನಾ ಸಮಿತಿಯಿಂದ ಸರ್ಕಾರಕ್ಕೆ ನಾವು ದಿಗ್ಗಜ ಕರ್ನಾಟಕದ ಹೆಸರುವಾಸಿ ಕಲಾವಿದರಂತಹ ಒಬ್ಬ ಸಂತ ಅಂತಾನೆ ಹೇಳ್ಬೋದು ಅಂತಹ ವ್ಯಕ್ತಿಯ ನಮ್ಮೆಲ್ಲರ ಆಟೋ ಚಾಲಕರ, ಆಟೋ ಮಾಲೀಕರ ಮತ್ತು ಮಧ್ಯಮ ವರ್ಗದ ಜನರ ಮನಸ್ಸಲ್ಲಿ ಜಾಗ ಕೊಟ್ಟಂತಹ ವಿಷ್ಣುವರ್ಧನ್ ರವರ ಸಮಾಧಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನ ಕಿತ್ತಾಕಿದೆ. ಇದನ್ನ ರಾಜ್ಯ ಸರ್ಕಾರ ತಡೆಯಬಹುದಾಗಿದೆ, ಅದನ್ನ ತಡೆದಿದೆ. ಬೇರೆ ರಾಜ್ಯಗಳಲ್ಲಾದ್ರೆ ಯಾವ ಹಿರಿಯ ನಟ ಇರ್ತಾರೆ ಅವರು ಕನ್ನಡಕ್ಕೆ ಪ್ರತಿನಿಧಿಯಾಗಿ ವಿಜೃಂಭಿಸಿರ್ತಾರೆ, ಅವ್ರು ಯಾರು ಯಾವ ರಾಜ್ಯಗಳು ಬಿಟ್ಕೊಡೋದು. ಆದ್ರೆ ನಮ್ಮ ದುರದೃಷ್ಟವಾದ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮೇಲ್ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಕಿತ್ತಾಕಿದ್ದಾರೆ. ಇದು ಅತ್ಯಂತ ನೋವಿನ ಸಂಗತಿ. ಹಾಗಾಗಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಇದ್ದರೆ ಇದೆಲ್ಲ ಸಾಧ್ಯ. ಪ್ರಾರಂಭದಿಂದನೂ ತೊಂದರೆನೆ, ಪ್ರಾರಂಭದಿಂದನೂ ಆ ಸಮಾಧಿಗೆ ಇನ್ಯಾವುದೇ ಸಮಾಧಿಗೂ ಆಗ್ಲಿಲ್ಲ. ವಿಷ್ಣುವರ್ಧನ್ ಸಮಾಧಿ ಬಹಳ ಒಂದು ಪಾಂಡವಪುರ ವಿಷಯ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಧ್ವಂಸ ಮಾಡುವ ವಿಚಾರದ ಬಗ್ಗೆ ಬಾಲ್ಯ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಬೇರೆ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿನ ವಿಷ್ಣು ಭೂಮಿಯನ್ನು ರಾತ್ರೋರಾತ್ರಿ ಧ್ವಂಸ ಮಾಡಿರುವುದು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಹಾಗೂ ಕರ್ನಾಟಕದ ಮಹಾಜನತೆಗೆ ತುಂಬಾ ನೋವುಂಟು ಮಾಡಿದೆ. ಈ ದುರ್ಘಟನೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ತೀವ್ರವಾಗಿ ಖಂಡಿಸುತ್ತಾರೆ. ಈಗ ಆಗಿರುವ ಪ್ರಮಾದವನ್ನು ಘನ ಸರ್ಕಾರವು ಶೀಘ್ರವಾಗಿ ಸರಿಪಡಿಸುವಂತೆ ಮತ್ತು ವಿಷ್ಣು ಭೂಮಿಯನ್ನು ಅದೇ ಸ್ಥಳದಲ್ಲಿ ಮರುಸ್ಥಾಪನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ವಿನಂತಿಸಿಕೊಳ್ಳುತ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ಏನಿವತ್ತು ಈಗ 5-6 ದಿನದ ಹಿಂದೆ ರಾತ್ರೋರಾತ್ರಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯನ್ನು ಕಿಡಿಗೇಡಿಗಳು ಕೆಲಸ ಮಾಡಿದ್ದಾರೆ. ಅದು ನಮ್ಮ ಇಡೀ ರಾಜ್ಯಕ್ಕೆ ಒಂದು ಅವಮಾನ ಮಾಡಿದಂತೆ, ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತೀವ್ರವಾದ ಆಘಾತ ಆದಂಗಾಗಿದೆ. ನಮ್ಮದಿಷ್ಟೇ ಬೇಡಿಕೆ, ಈ ಸರ್ಕಾರ ಬಾಲಣ್ಣನ ಕುಟುಂಬನ ಕರೆದು ಕೂಡಲೇ ಎಲ್ಲಿ ಅವರ ಧ್ವಂಸ ಮಾಡಿದಾರೋ ಅದೇ ಜಾಗದಲ್ಲಿ ಪುನಃ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕನ ಒಂದು ಅದ್ಭುತವಾಗಿ ಮಾಡಬೇಕು ಅಂತ ಹೇಳೋದಲ್ಲದೆ, ಮತ್ತು ಅವರು ಬದುಕಿದಾಗಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ತುಂಬ ನೋವುಂಟು ಮಾಡಿದ್ರು. ಅವ್ರ ಚಿತ್ರಗಳಿಗೆ ಕಲ್ಲೊಡಿಯೋದು ಮತ್ತು ಕಟೌಟ್ ಸುಟ್ಟಾಕೋದು, ಅವ್ರ ತಂದೆ ಸತ್ತಾಗ ಕಲ್ಲೊಡಿಯೋದು ಇವೆಲ್ಲ ಮಾಡಿದ್ರು. ಆದರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಅವರ ಅಭಿನಯದಿಂದ ಮೇರುಪರ್ವತವಾಗಿ ಬೆಳೆದ್ರು. ಈಗ ಅವರು ಸಹ ಇಲ್ಲ, ಅವ್ರು ಸತ್ತೋಗಿದ್ರು ಕೂಡ ಕಿಡಿಗೇಡಿಗಳು ಈ ಥರ ಮಾಡ್ತಿರೋದು ಇಡೀ ರಾಜ್ಯಕ್ಕೆ ಅವಮಾನ ಮಾಡುವಂತಹ ವಿಷಯ. ಅಕ್ಕಪಕ್ಕ ರಾಜ್ಯದಲ್ಲಿ ಕೆಲವು ಪೋಷಕ ನಟಕರಿಗೆ ಪದ್ಮಶ್ರೀ, ಪದ್ಮಭೂಷಣ ಎಲ್ಲ ಬಂದಿದೆ. ಇಲ್ಲಿ ಮೇರು ಪರ್ವತ 220 ಚಿತ್ರಗಳನ್ನು ಮಾಡಿದ್ದಾರೆ. ಅವ್ರಿಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋಕ್ಕಾಗಿಲ್ಲ ಈ ಸರ್ಕಾರಕ್ಕೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಅಂಥ ಮೇರು ನಟು ಕೊಡ್ತಾರೆ, ಇನ್ಯಾರು ಕೊಡ್ತಾರೆ ಅವ್ರಿಗೆ? ಈಗ ಬರೋ ಸೆಪ್ಟೆಂಬರ್ 18ಕ್ಕೆ ಅವ್ರಿಗೆ 75ನೇ ವರ್ಷ ಅಮೃತ ಮಹೋತ್ಸವ ಆಗ್ತಿದೆ. ಅದರಲ್ಲಾರು ಕೂಡ ನಮ್ಮ ಪುಣ್ಯಭೂಮಿ ಒಂದು ಸ್ಮಾರಕ ನಿರ್ಮಾಣ ಮಾಡಿ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸುದೀಪ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಜಾಗನ ನಾನೇ ಖರೀದಿ ಮಾಡಿ ಕೊಡ್ತೀನಿ ಅಂತೇಳಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಅವರು ಈಗಿಂದಲ್ಲ, ಹಲವಾರು ವರ್ಷಗಳಿಂದ ಅಭಿಮಾನಿಗಳ ಜೊತೆ ಅವರು ಮಾತನಾಡಿದ್ದಾರೆ. ಅದೆಷ್ಟೇ ಖರ್ಚಾದರೂ ಕೂಡ ನಾನು ಅದನ್ನು ನಿಂತ್ಕೊಂಡು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೇ ಕೋಟಿಯಾರು ನಾನು ಕೊಟ್ಟು ಆ ಜಾಗನ ಖರೀದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಅಲ್ಲದೆ ಎಲ್ಲ ಕನ್ನಡ ಸ್ಟಾರ್ ನಟರು ಕೂಡ ಅದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ತಮ್ಮ ಹೆಸರು? ವಿಷ್ಣು ವಿಠಲ್, ಮಂಡ್ಯ ಜಿಲ್ಲಾ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ.